ತಾಲೂಕು ಹಟ್ಟಿ ಪಟ್ಟಣದಲ್ಲಿ ಸರಿಯಾದ ಸಮಯಕ್ಕೆ ಬಸ್ಸು ಬಾರದಿರುವ ಕಾರಣಕ್ಕೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಎಸ್ಎಫ್ಐ ಜಿಲ್ಲಾಧ್ಯಕ್ಷರಾದ ರಮೇಶ್ ವೀರಾಪುರರವರು ಮತ್ತು ಹಟ್ಟಿ ಪಟ್ಟಣದ ಕಾರ್ಮಿಕ ಮುಖಂಡರು ಹಾಗೂ ಮಹಿಳಾ ಸಂಘಟನೆಯವರು ಹಟ್ಟಿ ಬಸ್ ನಿಲ್ದಾಣದಲ್ಲಿಯೇ ಪ್ರತಿಭಟನೆ ನಡೆಸಿದ್ದಾರೆ. ಹಟ್ಟಿ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನಾ ಸ್ಥಳಕ್ಕೆ ಡಿಪೋ ಮ್ಯಾನೇಜರ್ ಅವರು ಬಂದು ನಾಳೆಯಿಂದಲೇ ಹಟ್ಟಿ ಮತ್ತು ಲಿಂಗಸಗೂರು ಬಸ್ಸಿನ ಸಮಸ್ಯೆಯ ಸಮಯ ಬದಲಾವಣೆ ಮಾಡಿ 3 ಬಸ್ಸು ಬಿಡಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಲಿಂಗಸಗೂರು ತಾಲೂಕು ವರದಿಗಾರರು ಅಮರೇಶ್ ಕಟ್ಟಿಮನಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಹೋದ ತಕ್ಷಣ ಸರ್ ಶಾಸಕರಿಗೆ ಒಂದು ಲೆಟರ್ ಹಾಕ್ಬೇಕು, ಆಮೇಲೆ ನಿಮ್ಮ ಡಿಪ್ಯೂಟಿ ಶೇರ್ಗೆ ಒಂದು ಹಾಕ್ಬೇಕು. ಇಲ್ಲಿ ಬಸ್ಸಿನ ಅವಶ್ಯಕತೆ ಐತೆ, ನಮಗ ಅದನ್ನ ಗೊತ್ತೈತೆ. ನೀವು ಇದ್ದು ಪರದಾಟ ಯಾಕೆ ಬರಕೈತಿ ಗೊತ್ತಾ? ರೋಡ್ ತೆಗೆದು ಪಾರ್ಟಿ ಕೊಡೋದು, ಪಾರ್ಟಿ ತೆಗೆದು ಹಾಕೋದು ಯಾಕೆ ಬರಕೈತಿ ಗೊತ್ತಾ? ನಿಮಗೆ ಲಿಮಿಟೆಡ್ ಬಸ್ ಇದಾವೆ, ಅಷ್ಟೇ ಬಸ್ಗಳನ್ನ ಮ್ಯಾನೇಜ್ ಮಾಡಕ್ ನಿಮ್ಗೆ ಆಗ್ತಾ ಇಲ್ಲ. ನಮ್ಮ ಕ್ಷೇತ್ರ ದೊಡ್ಡದೈತೆ, ಹೌದಾ? ರೂಟ್ಗಳು ಜಾಸ್ತಿ ಇದಾವ, ಬಸ್ಗಳು ಕಡಿಮೆ ಇದಾವ, ಇರೋ ಬಸ್ಗಳು ಡೊಕ್ಕಟ ಇದಾವ. ದಿನಕ್ಕೆ 2 ಬಸ್ ನಾವು ಫೋಟೋ ತೆಗೆದಿರ್ತೇವೆ. ಇಮಿಡಿಯೇಟ್ಲಿ ನೀವು ಅದಕ್ಕೆ ಹೊಸ ಬಸ್ ಖರೀದಿ ಮಾಡೋದಕ್ಕೆ ಸಿಂಧನೂರಿಗೆ ಹೊಸ ಬಸ್ ಸರ್ ಗಾಡಿ 1 ವರ್ಷ ಬಂದೆ ಸರ್. 1.5 ವರ್ಷ ಇವಾಗೆಲ್ಲ ಏನ್ ಸರ್ ನಾಳೆ ಬರ್ಬೇಕ್ರಿ, ನಾಳೆಗೆ ಬರ್ಬೇಕ್ರಿ, ನಾಳೆ ಬಸ್ ಕಟ್ಟಾಣಿ ತಾವ ಬರ್ಬೇಕ್ರಿ. ಇಲ್ಲ ನಾಳೆಗೆ ಇದಕ್ಕೊಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ, ಸ್ಟೂಡೆಂಟ್ ಪವರ್ ತೋರಿಸ್ತೇವ್ರಿ. ನಾಳೆ ಬರ್ಬೇಕು. 1.5 ವರ್ಷ ಬಸ್ ಹೊಡೈತ್ರಿ, ಇದು ಸ್ಪಂದಿಸ್ಬೇಕ್ರಿ. ಸರ್ ಸರ್ ತೋಗ ಕಟ್ಟಣ ಬಸ್ ಬರ್ಬೇಕು ಸರ್. ನಾಳೆ ಇದ್ದಾರಿ, ನಾಳೆ ಇದೇ ಪರಿಸ್ಥಿತಿ. ನಾಳೆ ಇದ್ದಾರಿ 1 ವರ್ಷ ಬಸ್ ಹೊಡೈತ್ರಿ. ಅದೇ ಐತ್ರಿ. ಸರ್ ಬಂದ್ ಚೆಕ್ ಮಾಡಿ ಸರ್. ನಾಳೆ ಬರ್ಬೇಕ್ರಿ ಸರ್ ಬಸ್ ರೀ. ಅದು ಸರ್ ಯಾವತ್ತು ನಿಲ್ಸಲ್ಲ, ಮಳೆ ಸರ್ ಈಗೇನಾಗ್ಬೇಕಂದ್ರೆ ಈಗ ನಿಮ್ಗೆ ಕೊಟ್ಟಿರಲ್ಲ, ಈಗ ಕೂಡ್ಲೆ ಒಂದು ಕುಂದು ಕೊರತೆ ಸಭೆ ಕರೀರಿ, ಕರೀರಿ. ನಾವು ಎಲ್ಲ ಜಂಟಿ ಸಂಘಟನೆಗಳವ್ರು ಬರ್ತೀವಿ, ಬಂದು ಇನ್ನೊಂದಿಷ್ಟು ಸಮಗ್ರವಾಗಿ ನಮ್ಮ ಸಮಸ್ಯೆಗಳನ್ನ ಆಲಿಸ್ರಿ. ಈಗ ಇದಷ್ಟೇ ಅಲ್ಲ, ಹಟ್ಟಿಗೆ ಸೀಮಿತ ಮಾಡಿ ನೋಡೋದಿಲ್ಲ, ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಬೇಕು, ಇವ್ರಿಗೆ ಅನುಕೂಲ ಆಗಬೇಕು. ಮತ್ತೆ ಸಾಧ್ಯ ಆದ್ರೆ ನೀವು ಮಿನಿಟ್ಸ್ ಮಾಡಿ ಸಂಬಂಧಪಟ್ಟ ಅನುಕೂಲ ಆಗ್ತದೆ. ಸ್ವಲ್ಪ ಡ್ರೈವರ್ ಸರ್ ಹೇಳ್ರಿ, ಸ್ವಲ್ಪ ಇಲ್ಲ ಸ್ಟಾಪ್ ಕೊಟ್ಟು ಕರ್ಕೊಂಡು ಹಂಗೆ ನಡೆದಾರ ಬಿಟ್ಟು ಹೋಗ್ತಾರ್ರಿ ಹುಡ್ರಿ. ಸ್ಟೂಡೆಂಟ್ ಹೆಂಗ್ ಬಿಟ್ಟದ್ರಿ, ಮರಿದನ್ನ ಕೊಡಲ್ರಿ ಬಸ್ಸಲ್ಲಿ ಸರ್. ಕಂಟ್ರೋಲ್ ಸ್ವಲ್ಪ ಹೇಳ್ರಿ ಸರ್. ಬಸ್ ಕೇಳಿದ್ರ ತಿಂದರ್ಗತ್ತೆ ಮಾಡಿದ್ರೆ ಮಾಡ್ತಾರೆ, ಕಂಟ್ರೋಲ್ ಹೇಳ್ರಿ ಫಸ್ಟ್. ಅದಕ್ಕೆ ಅವ್ರು ಕಳ್ಸ್ರಿ ಫಸ್ಟ್ ಮುಂದ್ಗಡ್ರಿ. ಆ ಬಸ್ ಕೇಳಿದ್ರೆ ತಿಂದರ್ಗತ್ತೆ ಮಾಡಿದ್ರೆ ಮಾತ್ರ ಕಳ್ಸ್ರಿ. ಇಲ್ಲಿ ಈ ಮನಿ ಕೊಟ್ಟು ತಗೊಳ್ಬೇಕು ಸರ್. ನಾಳೆ ಮತ್ತೆ ಇಲ್ಲ ಬಿಡದಿಲ್ರಿ ನಾವು ಇವತ್ತಿಗೆ. ಬೇಡಿಕೆ ಇಟ್ಟಿದ್ರಿ 8:20 ಮತ್ತು 8:35, 8:45 ಹೇಳಿದ್ರಲ್ಲ. ಆ 3 ಬಸ್ಗಳನ್ನು ನಾವು ನಾಳೆಯಿಂದನೇ ಪ್ರಾರಂಭ ಮಾಡ್ತೀವಿ. ಯಾವುದೇ ರೀತಿಯ ಅನಾನುಕೂಲ ಆಗದಂತೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ತೇವೆ. ಆ ರೀತಿಯಾಗಿ ಮತ್ತೆ ಏನಾದರೂ ಬೇರೆ ಪರಿಷ್ಕರಣೆ ಇದ್ರೂ ಕೂಡ ನಮ್ಮ ಕೊಡಕ್ಕೆ ಹೇಳಿದ್ದೀನಿ.
ಅದನ್ನ ಒಂದು ಮತ್ತೆ ರಿವೈಸ್ ಮಾಡಿ ರ್ಯಾಷನಲೈಸ್ ಮಾಡಿ ಏನು ಸಾಧ್ಯತೆ ಆಗುತ್ತೋ ಆ ಟ್ರಿಪ್ ಕೊಡೋಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಈ ಲಿಂಗಸೂರಿಂದ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ನೋಡ್ತೀನಿ. ನಾನು ಲಿಂಗಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ತೀನಿ. ಅದರಲ್ಲಿ ನಿಮ್ಗೆ ಸಾಧ್ಯವಾದ್ರೆ ಎಷ್ಟಾದ್ರೂ ಅಷ್ಟು ನಾನು ಟ್ರಿಪ್ಸ್ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹುಡುಗ ಪಾಸ್ ಅದೇ ಅಲ್ಲಲ್ಲ, ನಿಮ್ಗೆ ಈ ಗಾಡಿ ಬಂತಂದ್ರೆ ಆ ಗಾಡಿ ಅವಶ್ಯಕತೆ ಇರಲ್ಲ. ಅಲ್ಲ, ಈ ಗಾಡಿ ನಿಮ್ಗೆ ವ್ಯವಸ್ಥೆ ಮಾಡಿಕೊಟ್ರೆ ಈ ಗಾಡಿ ನಿಮ್ಗೆ ಈ ಗಾಡಿ ಅವಶ್ಯಕತೆ ಯಾವಾಗ ಬೀಳುತ್ತಂದ್ರೆ ಈ ಗಾಡಿ ಇಂದಾಗೆ ಅವಾಗ ಸಮಸ್ಯೆ ಆಗುತ್ತೆ. ಹೌದಲ್ಲ, ಈ ಗಾಡಿ ನಿಮ್ಗೆ ವ್ಯವಸ್ಥೆ ಅದೇ ಬರಕ್ ಕೊಡಲ್ಲ. ಅಲ್ಲಿ ಲಿಂಗಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ಬಿಟ್ಟು ಅದನ್ನ ಏನ್ ಟೈಮಿಂಗ್ಸ್ ಇದೆ ಅದೇನೋ ರಿವೈಸ್ ಮಾಡಿದ್ರೆ ಮಾಡಿಸ್ಕೊಡ್ತೀನಿ. ಈಗ ನಿಮ್ಗೆ ಏನ್ ಬೇಡಿಕೆ ಇಟ್ಟಿದ್ರಲ್ಲ ಆ 3 ಗಾಡಿಗಳು ಏನು 8:20ರಿಂದ 9 ಗಂಟೆ ಒಳಗೆ ಅದನ್ನ ನಿಮ್ಗೆ ನಾಳೆಯಿಂದ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಟ್ಟಿಗೆ ಸಪ್ರೇಟ್ ಈಗ ನಾವು ಎಂಟ್ರಿ ಕೊಟ್ಟಿದ್ದೀವಿ.